ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಟ್ರೇಲರ್ ನೆರೆದವರ ಗಮನ ಸೆಳೆದ ಸಂಗೀತ ಗೀತಗಾಯನ. ಈಗ ವಾರ್ತೆಗಳ ವಿವರ. ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಸಾಕಷ್ಟು ಕಾರ್ಖಾನೆಗಳಿದ್ದು ಸ್ಥಳೀಯ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿ ಡಿವೈಎಫ್ಐ ಸಂಘಟನೆಯಿಂದ ರ್ಯಾಲಿ ಕೈಗೊಳ್ಳಲಾಗಿತ್ತು. ಹೀಗೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಡಿವೈಎಫ್ಐ ಸಂಘದ ಜಿಲ್ಲಾ ಸಂಘಟನೆಯಿಂದ ಸ್ಥಳೀಯ ಶ್ರಮಿಕ ಭವನದಿಂದ ತಹಶೀಲ್ದಾರ್ ಕಚೇರಿವರೆಗೆ ರ್ಯಾಲಿ ನಡೆಸಿದರು. ಬಳಿಕ ತಹಶೀಲ್ದಾರ್ರವರಿಗೆ ಮನವಿ ಸಲ್ಲಿಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ಇನ್ನು ಮಾನವ ಸಂಪನ್ಮೂಲದಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಅದನ್ನ ಸರಿಯಾಗಿ ಬಳಸಿಕೊಂಡು ಉದ್ಯೋಗ ಸೃಷ್ಟಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿ ಯುವಜನರ ಹಿತ ಕಾಪಾಡಬೇಕೆಂದು ಡಿವೈಎಫ್ಐನ ಜಿಲ್ಲಾ ಕಾರ್ಯದರ್ಶಿ ಈಡಿಗರ ಮಂಜುನಾಥ್ ರವರು ಸರ್ಕಾರಕ್ಕೆ ಒತ್ತಾಯಿಸಿದರು. ಜಿಂದಾಲ್ ಆಗಿರಬಹುದು, ಬಿಎಂ ಆಗಿರಬಹುದು, ಎಸ್ಎಲ್ಆರ್ ಆಗಿರಬಹುದು, ಕಲ್ಯಾಣಿ ಆಗಿರಬಹುದು, ಯಾವುದೇ ಆಗಿರಬಹುದು, ಸರಿಯಾಗಿರ್ತಕ್ಕಂಥ ಯುವಜನರಿಗೆ ಉದ್ಯೋಗ ಕೊಡಬೇಕು. ಇವತ್ತು ನಾವು PVC ಡಿಗ್ರಿ ಓದಿ ನಾವು ಮುಂದೆ ಹೋಗ್ಬೋದು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ. ನಾವು ಯಾಕೆ ITI ಡಿಪ್ಲೊಮಾ ಮಾಡ್ತಿದೀವಿ ಅಂದ್ರೆ ನಮಗೆ ಉದ್ಯೋಗ, ನಮ್ಮ ಕುಟುಂಬ ಬಡತನದಲ್ಲಿದೆ, ನಾವು ITI ಡಿಪ್ಲೊಮಾ ಮಾಡಿ ಉದ್ಯೋಗ ಸಿಗ್ತಾ ಅನ್ನೋ ಆಕಾಂಕ್ಷೆಯೊಂದಿಗೆ ನಾವು ಇವತ್ತು ಮಾಡ್ತಾ ಇದೀವಿ. ಆದ್ರೆ ಅಪ್ರೆಂಟಿಸ್ ಹೆಸರಿನಲ್ಲಿ 1 ವರ್ಷ ಅದಕ್ಕೆ ತಾತ್ಕಾಲಿಕವಾಗಿ ಅವರಿಗೆ ಇದು ಮಾಡಿಬಿಟ್ಟು ನಂತರ ಸ್ಯಾಲರಿ ಇದ್ದಾಗೆ ಅವ್ರು ಅಪಾಯಿಂಟ್ ಮಾಡ್ಕೊಳ್ದಾಗ ಅವ್ರು ಕೊಟ್ಟಂತ ರೆಸ್ಯೂಮ್ಗಳನ್ನ ಬಯೋಡಾಟಾವನ್ನ ಕಸದ ತೊಟ್ಟಿಗೆ ಹಾಕ್ತಾ ಇದ್ದೀರಿ. ಇದನ್ನು ಇವತ್ತು ದೇಶದ ಯುವ ಜನತೆ ಗಮನಿಸ್ತಾ ಇದೆ. ನೀವು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಕಾದಿದೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇವತ್ತೇನು ನಾವು ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಅನ್ಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಸಾಂಕೇತಿಕ ಎಲ್ಲ ಈ ತಹಸೀಲ್ದಾರ್ ದ್ವಾರ ಮುಖ್ಯಮಂತ್ರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ಹಾಗಾಗಿ ಮುಖ್ಯಮಂತ್ರಿ ಸಾಹೇಬರು ಇಲ್ಲಿರ್ತಕ್ಕಂಥ ಸಚಿವರ ಗಮನಕ್ಕೆ ತಂದು ಸ್ಥಳೀಯವಾಗಿ ಏನು ಕಾರ್ಖಾನೆಗಳಿದ್ದಾವೆ ಅಲ್ಲಿ ಯುವಜನರಿಗೆ ಉದ್ಯೋಗ ಅವಕಾಶ ಕೊಡಬೇಕಂತ ಹೇಳಿಕ್ಕೆ ಇವತ್ತು ಮಾತಾಡಬೇಕು, ಒಂದು ಸಭೆಯನ್ನು ಕರೀಬೇಕು. ಪ್ರಪಂಚದ 2ನೇ ದೇಶ ಅಂದ್ರೆ ಯುವಜನ ಶಕ್ತಿ ಇರ್ತಕ್ಕಂಥ ದೇಶ, ಮಾನವ ಸಂಪನ್ಮೂಲ ದೇಶ ಅಂದ್ರೆ ನಮ್ಮ ಭಾರತ. ಇಂಥ ಸಂಪನ್ಮೂಲಗಳನ್ನ ಬಳಸಿ ನೀವು ಬಂಡವಾಳಶಾಹಿಗಳಿಗೆ ದಾಸರಾಗ್ತಾ ಇದ್ದೀರಾ. ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಅವ್ರಿಗೆ ಕೊಟ್ಟು ಇರ್ತಕ್ಕಂಥ ಸಂಪನ್ಮೂಲಗಳ ಸೃಷ್ಟಿ, ಯಾವ ಉದ್ಯೋಗ ಸೃಷ್ಟಿ ಆಗುತ್ತೆ ನಾವು ಆಸೆಯಲ್ಲಿದ್ದೀವಿ. ಆ ಸಂಪನ್ಮೂಲದಿಂದ ನಮ್ಮ ಜೀವನ ಹಸರಾಗುತ್ತೆ ಕನಸು ಕಾಣ್ತಾ ಇದ್ವಿ. ಆ ಕನಸು ಇವತ್ತು ನನಸಾಗುವ ಸ್ಥಿತಿಯಲ್ಲಿಲ್ಲ. ನೀವು ಬಂಡವಾಳಶಾಹಿಗಳ ದಾಸರಾಗಿದ್ದೀರಿ. ಹಾಗಾಗಿ ಇವತ್ತು ಡಿವೈಎಫ್ಐ ಬಲವಾಗಿ ನಡೆಸ್ತಾ ಇದೆ. ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ MLA ಮನೆಗಳ ಮುಂದೆ, MP ಮನೆಗಳ ಮುಂದೆ ಬೆಂಗಳೂರು ಚಲೋ ಮೂಲಕ, ದೆಹಲಿ ಚಲೋ ಮೂಲಕ ಈ ಹೋರಾಟವನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ಇವತ್ತು ಡಿವೈಎಫ್ಐ ಯೋಜನೆ ರೂಪಿಸಿದೆ. ಈಗ ಯುವಜನರಿಗೆ ಭದ್ರತೆ ಉದ್ಯೋಗ ಕೊಡುವುದು ಯಾರ ಕರ್ತವ್ಯ? ನಾವು ಚುನಾವಣೆ ಮಾಡಿದಂತ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ. ಅದರ ಬಗ್ಗೆ ಇಷ್ಟು ದಿನಗಳಾದ್ರೂ ಕೂಡ ನೀವು ಯಾರುಗಳ ಒಂದು ಧ್ವನಿಯನ್ನು ಎತ್ತಾ ಇಲ್ಲ. ಈ ಹಿಂದೆ ಮೋದಿ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಸುಳ್ಳು ಮಾತುಗಳನ್ನು ಹೇಳಿದಿರಿ. ಅದರ ಬದಲಾಗಿ 1,000 ಉದ್ಯೋಗ ಸೃಷ್ಟಿ ಮಾಡಲು ನಿಮ್ಮ ಕೈಲಿ ಆಗಿಲ್ಲ. ಇರ್ತಕ್ಕಂಥ ಉದ್ಯೋಗ. ಅದೇ ರೀತಿ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿರವರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸಲಾಗುವುದೆಂದು ಭರವಸೆ ನೀಡಿದ್ದರು. ಆದ್ರೆ ಇರುವ ಉದ್ಯೋಗಗಳನ್ನ ಕಡಿತ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮತ್ತೊಬ್ಬ ಮುಖಂಡರು ಆರೋಪಿಸಿದರು. ಪೇಟೆಯ ನಾಗರಿಕ ಬಂಧುಗಳೇ, ಸ್ನೇಹಿತರೆ, ನೀವು ಈ ಹೋರಾಟಕ್ಕೆ ಬೆಂಬಲವಾಗಿ ಬಂದಿದ್ದೀರಿ. ಯಾಕೆ ಈ ಹೋರಾಟವನ್ನು ಮಾಡ್ತಿದೀವಿ ಅಂದ್ರೆ ಈಗ ಉದ್ಯೋಗ ಇಲ್ಲದೆ ಯುವಕರಿಗೆ ನಿರುದ್ಯೋಗದ ಬಾಧ್ಯತೆ ಬಹಳ ಕಾಡ್ತಾ ಇದೆ. ಈ ಹಿಂದೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀನಿ ಅಂತಂದೇಳಿ ಆಶ್ವಾಸನೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಾದ್ಮೇಲೆ ಇಂಥ ಉದ್ಯೋಗಗಳನ್ನು ಕೊಡೋದು ಬದಲಾಗಿ ಉದ್ಯೋಗಗಳನ್ನು ಕಡಿತ ಮಾಡಿ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಅವರ ಕೈಯಲ್ಲಿ ಉದ್ಯೋಗ ಕೊಡುವುದನ್ನು ಬಿಟ್ಟು ತ್ರಿಶೂಲವನ್ನು ಕೊಟ್ಟೆ, ಜಂಡವನ್ನು ಕೊಟ್ಟೆ, ಜಾತಿ ಧರ್ಮದ ಬೀಜವನ್ನು ಬಿತ್ತಿ
ಹಿಂದೂ ಮುಸ್ಲಿಮರಿಗೆ ಜಗಳ ಹಚ್ಚುವಂತ ಕೆಲಸ ಇದು ಮಾಡ್ತಾ ಇದೆ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ನಾವು ನಿಮಗೊಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಅಭಿವೃದ್ಧಿ ಅಂತಂದೇಳಿ ಭಾಷಣ ಬಿಗಿತೀರಲ್ಲ, ಎಷ್ಟು ವರ್ಷದಿಂದ ಅಭಿವೃದ್ಧಿ ಮಾಡಿದ್ದೀರಿ ನೀವು? ಅಂದ್ರೆ 2014ರಿಂದ ಇಲ್ಲಿವರೆಗೆ ಅಭಿವೃದ್ಧಿ ಅಂತಿರಲ್ಲ, ಎಷ್ಟಿರಿ? ಬನ್ನಿ ನಮ್ಮ ಊರಲ್ಲಿ ಓಣಿಗಳಲ್ಲಿ ನೋಡಿ ಯಾವ ರೀತಿ ಬಡವರು ಹಂಗೆ ಇದ್ದಾರೆ. ಉದ್ಯೋಗ ಮೂಲಭೂತ ಹಕ್ಕಾಗಬೇಕು. ಉದ್ಯೋಗ ಯುವಕರಿಗೆ ಸಿಕ್ಕರೆ ಅವರ ಮನೆ ಉದ್ಧಾರ ಆಗ್ತದೆ, ಅವರ ಮನೆ ಬೆಳೀತದೆ. ಅದನ್ನ ಬಿಟ್ಟು ನೀವು ಇವರಿಗೆ ಉದ್ಯೋಗ ಕೊಟ್ರೆ ನಮ್ಮ ರಾಜಕೀಯ ಬೇಯೋದಿಲ್ಲ, ಮತ್ತೆ ನಮ್ಮ ಹಿಂದೆ ಪ್ರಚಾರಕ್ಕೆ ಯಾರೂ ಬರೋದಿಲ್ಲ ಅಂತಂದೇಳಿ ಉದ್ಯೋಗ ಕೊಡ್ಲಾರ್ದೇನೆ ಮೀನಾಮೇಷ ಹೇಳಿಸ್ತಾ ಇದ್ದೀರಿ. ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಅದೇ ಹಾಗೇನೆ ಈ ಎಲ್ಲಾ ಇಲಾಖೆಗಳಲ್ಲಿ ಎಷ್ಟೋ ಖಾಲಿ ಹುದ್ದೆಗಳು ಖಾಲಿ ಇದಾವೆ, ಅದನ್ನ ಭರ್ತಿ ಮಾಡ್ತಾ ಇಲ್ಲ. ಈಗ ಹೈದರಾಬಾದ್ ಕರ್ನಾಟಕ ಅಂತ ಘೋಷಣೆ ಮಾಡಿ ಇಲ್ಲಿಗೆ ಕೂಡ ಸುಮಾರು ವರ್ಷಗಳಾದವು, ಇವು ಕೂಡ ಯಾವುದೇ ಪೋಸ್ಟ್ ಅನ್ನು ನೀವು ಕರೆದಿಲ್ಲ. ಅದೇ ರೀತಿಯಾಗಿ 45,000ಕ್ಕಿಂತ ಹೆಚ್ಚು ಡಾಕ್ಟರ್ಗಳು ಕೊರತೆ ಇದೆ, ನರ್ಸ್ಗಳು ಕೊರತೆ ಇದೆ. ಮತ್ತೆ ಪೊಲೀಸು ಮತ್ತೆ ರಕ್ಷಣಾ ಇಲಾಖೆಯಲ್ಲಿ ಲಕ್ಷಗಟ್ಟಲೆ ಪೊಲೀಸು ಇದು ಏನು ಸೀಟ್ಗಳು ಖಾಲಿ ಇದಾವೆ, ಅವನು ಭರ್ತಿ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಅತಿಥಿ ಉಪನ್ಯಾಸ ಸಿಐಟಿಯುನಿಂದ ನಗರದ ಗೌತಮ ಬುದ್ಧ ಫಂಕ್ಷನ್ ಹಾಲ್ನಲ್ಲಿ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆಧುನಿಕ ಜಾಯಮಾನದಲ್ಲೂ ಕೂಡ ಮಹಿಳೆಯರನ್ನ ಮೌಢ್ಯದ ಕೂಪಕ್ಕೆ ತಳ್ಳಲಾಗುತ್ತಿದೆ. ಚುನಾವಣೆಗಳು ಬಂದಾಗ ರಾಜಕೀಯ ವ್ಯಕ್ತಿಗಳಿಂದ ಮಹಿಳೆಯರಿಗೆ ಹೆಚ್ಚಿನ ಆಮಿಷ ಒಡ್ಡಲಾಗುತ್ತಿದೆ. ಇದರ ಬದಲಾಗಿ ಮಹಿಳೆಯರಿಗೆ ಸಂವಿಧಾನಿಕ ಹಕ್ಕನ್ನ ಒದಗಿಸಿಕೊಟ್ಟಲ್ಲಿ ಮಹಿಳೆ ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗುತ್ತದೆ ಎಂದು ಸಿಐಟಿಯುನ ರಾಜ್ಯಾಧ್ಯಕ್ಷೆ ವರಲಕ್ಷ್ಮೀರವರು ಈ ವೇಳೆ ಆಶಯ ವ್ಯಕ್ತಪಡಿಸಿದರು. ಹೀಗೆ ದಿನಾಂಕ 20ರಂದು ನಗರದ ಗೌತಮ ಬುದ್ಧ ಹಾಲ್ನಲ್ಲಿ ಸಿಐಟಿಯುನಿಂದ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿ ವೇದಿಕೆ ಮೇಲಿನ ಮಹಿಳಾ ಮುಖಂಡರಿಂದ ಸಸಿಗೆ ನೀರೆರೆಯುವ ಮೂಲಕ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿದರು. ಬಳಿಕ ಸಿಐಟಿಯುನ ರಾಜ್ಯಾಧ್ಯಕ್ಷೆ ವರಲಕ್ಷ್ಮೀರವರು ಮಾತನಾಡಿ, ರಾಜಕೀಯ ಪಕ್ಷಗಳು ಮತದಾರರಿಗೆ ಸೀರೆ, ಕುಕ್ಕರ್ ಸೇರಿದಂತೆ ಇತರೆ ವಸ್ತುಗಳನ್ನು ಕೊಟ್ಟು ಆಮಿಷ ಒಡ್ಡುತ್ತಿದ್ದಾರೆ. ಅದರಲ್ಲೂ ಮಹಿಳೆಯರಿಗೆ ಹೆಚ್ಚು ಆಮಿಷ ಒಡ್ಡುತ್ತಿದ್ದಾರೆ. ಯಾವುದೇ ಕಾರ್ಯಕ್ರಮ ಆಯೋಜಿಸಿದರೂ ಮಹಿಳೆಯರನ್ನು ಹೆಚ್ಚಾಗಿ ಸೇರಿಸುತ್ತಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಹಿಳೆಯರನ್ನು ಹೆಚ್ಚಾಗಿ ಸೇರಿಸಲು ಅಂಗನವಾಡಿ, ಆಶಾ ಕಾರ್ಯಕರ್ತೆಯರನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ಶ್ರಮದಾಯಕವಾದಂತ ಕೆಲಸಗಳೇನಿದಾವೆ ಅದು ನಾವು ಮಾಡಬೇಕು ಅಥವಾ ದೇವರ ಹತ್ತಿರ ಆಗುವಂತ ವಿಚಾರಗಳು ಆಧ್ಯಾತ್ಮಿಕವಾಗಿ ಬರುವಾಗ ಅದು ಕೆಲವರ ಸ್ವತ್ತು ಅಂತೇಳಿ ಇನ್ನೂ ಕೂಡ ಇದೆ. ಎಲ್ಲಾರ ಮಹಿಳಾ ಪೂಜಾರಿ ನೋಡಿದ್ದೀರಾ? ನೀವು ನೋಡಿದ್ದೀರಾ? ನಾನಂತೂ ನೋಡಿಲ್ಲ. ಓಕೆ, ಸೊ ಈ ತರದ ಒಂದು ಅಂದ್ರೆ ದೇವರನ್ನ ಪೂಜೆ ಮಾಡೋದು, ದೇವರನ್ನ ಬಳಸ್ಕೊಳ್ಳೋ ವಿಚಾರದಲ್ಲೂ ಕೂಡ ಲಿಂಗ ತಾರತಮ್ಯ ಇದೆ. ಅದು ಯಾಕಂದ್ರೆ ಇವತ್ತು ದೇವರೇ ಬಾರಿ ಏನು ಓಡ್ತಾ ಇರುವಂತ ಕಾಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ. ಸೊ ಅದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇನ್ನ ಎರಡನೇದು, ಈ ಎಲೆಕ್ಷನ್ಸ್ ಬರ್ತಾ ಇದೆ. ಹೆಣ್ಣುಮಕ್ಕಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೀದಿಯಲ್ಲಿ ಒಂದು ಕ್ಯಾಂಡಿಡೇಟ್ ಪ್ರಚಾರ ಮಾಡ್ಕೊಂಡು ಹೋಗೋದು ಮುಖ್ಯ ಅಂತೇಳಿ ಹೇಳುದು. ಆಮೇಲೆ ಸೀರೆಗಳು ಕೊಡ್ತಾರೆ. ಯಾರು ಕೊಡ್ತಾರೆ ಸೀರೆ? ಆಮೇಲೆ ಕುಕ್ಕರ್ ಕೊಡ್ತಾರೆ. ಯಾರು ಕೊಡ್ತಾರೆ ನೋಡಿ? ಎಲೆಕ್ಷನ್ ಅಲ್ಲೂ ಕೂಡ ಹೆಣ್ಮಕ್ಳು ಏನೆಲ್ಲ ಉಪಯೋಗ ಮಾಡ್ತಾರೆ ಅದನ್ನೇ ಕೊಡ್ತಾರೆ. ಯಾಕೆ? ಮಹಿಳಾ ಮತದಾರರು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ. ಮೊನ್ನೆ ಗುಜರಾತ್ ಅಲ್ಲಿ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೌರ್ಮೆಂಟ್ ಗೆಲ್ತಲ್ಲ, ಅತ್ಯಂತ ದೊಡ್ಡ ಪ್ರಮಾಣದ ಮಹಿಳಾ ಮತದಾರರೇ ವೋಟ್ ಮಾಡಿದ್ರು ಯುಪಿ ಎಲೆಕ್ಷನ್ ರಿಸಲ್ಟ್. ಅದ್ರ ಅರ್ಥ ಏನಂದ್ರೆ, ಹೆಣ್ಣು ಮಕ್ಕಳು ತನ್ನ ಹಕ್ಕನ್ನ ಚಲಾಯಿಸುವಾಗ ಬೇರೆಯವರ ರೀತಿಯಲ್ಲಿ ಮೋಸ ಮಾಡಲ್ಲ. ಅವಳು ಒಂದ್ಸಾರಿ ಕಮಿಟ್ ಆದ್ರೆ ಅದಕ್ಕೆ ನಿಲ್ತಾಳೆ ಅನ್ನುವಂಥದ್ದನ್ನ ನಾವಿದು ನೋಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಕರ್ನಾಟಕದಲ್ಲಿ 27ನೇ ತಾರೀಕು ಬಹುಶಃ ನೋಟಿಫಿಕೇಶನ್ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆಯಲ್ಲಿ ಕೂಡ ಏನು ಸೀರೆ ಹಂಚು, ಊಟ ಹಾಕು, ಕುಕ್ಕರ್ ಕೊಡು, ಅದು ಕೊಡು, ಇದು ಕೊಡು. ಆಮೇಲೆ ಕೆಲವರು ಹೇಳ್ತಾರೆ, ನಮ್ಮ ಸರ್ಕಾರ ಬಂದ್ರೆ ನಾನು 2,000 ಕೊಡ್ತೇನೆ. ಅವ್ರು 2,000 ಕೊಡ್ತಾರೆ ಅಂತ ನಾವು ರೂಲಿಂಗ್ ಮಾಡಿ ನಾವು ಈಗ 500 ರೂಪಾಯಿ ಅನೌನ್ಸ್ ಮಾಡ್ಬೋಣ ಅಂತ ಮೊನ್ನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಬಜೆಟ್ ಅಲ್ಲಿ ಚರ್ಚೆ ಆಗಿದೆ. ಅವರು 2,000 ಅಪೋಸಿಷನ್ ಪಾರ್ಟಿ ಹೇಳಿದ್ದಾರೆ, ನಾವು 500 ರೂಪಾಯಿ ಹೇಳಿದ್ರೆ ಈಗ 1,000 ರೂಪಾಯಿ ಮಾಡಬೇಕು ಅಂತ. 1,000 ರೂಪಾಯಿ ಕೊಟ್ಬಿಟ್ಟು ಫಲಾನುಭವಿಗಳ ಸಭೆ ಅಂತ ಹೇಳಿ ಎಲ್ಲ ಕಡೆಯಲ್ಲಿ ಹೋಗ್ತಾ ಇದೆ. ಫಲಾನುಭವಿಗಳನ್ನ ಯಾರು ಕರ್ಕೊಂಡು ಬರಬೇಕು? ಇದೇ ಅಂಗನವಾಡಿ ವರ್ಕರ್ಸ್ಗೆ ಟಾರ್ಗೆಟ್ ಕೊಡ್ತಾರೆ.
ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಹೆಣ್ಮಕ್ಳು ಕರ್ಕೊಂಡು ಬರ್ರಿ ಅಂತ ಹೇಳಿ ಮತ್ತೆ ಇವರಿಗೆ ಟಾರ್ಗೆಟ್ ಕೊಡ್ತಾರೆ. ಚೀಫ್ ಮಿನಿಸ್ಟರ್ ಬರ್ತಾರೆ, ಅವ್ರಿಗೆ ಟಾರ್ಗೆಟ್ ಕೊಡ್ತಾರೆ. ಅರೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರೋ ವಿಚಾರದಲ್ಲಿ ಮಾತ್ರನೇ ಟಾರ್ಗೆಟ್. ಯಾಕಿದು? ಇದನ್ನ ನಾವು ಬಹಳ ಗಂಭೀರವಾಗಿ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಇದು ಒಂದು ಅಂಶ. ನಮ್ಮ ದೇಶದಲ್ಲಿ ಮಹಿಳೆಗೆ ಭಾರತ ಮಾತೆ ದೇವತೆಯ ಸ್ಥಾನ ಕೊಡಲಾಗಿದೆ. ಆದ್ರೆ ವಾಸ್ತವ ಪರಿಸ್ಥಿತಿಯೇ ಬೇರೆ ಇದೆ. ಇಂದಿಗೂ ಅನೇಕ ಹೆಣ್ಣು ಮಕ್ಕಳು ಹಸಿವಿನಿಂದ ಸಾಯುತ್ತಿದ್ದಾರೆ. ಆದಾಯವಿಲ್ಲದೆ ದೇಹ ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಸಮಾನತೆ ಬಂದಿಲ್ಲ. ಮಹಿಳೆಯರು ಹೇಗಿರಬೇಕೆಂದು ರಾಜಕಾರಣಿಗಳು ನಿರ್ಧರಿಸುತ್ತಿರುವುದು ಶೋಚನೀಯ ಎಂದು ತಿಳಿಸಿದರು. ಅರೆ ಒಂದು ಕಡೆ ಸೇವೆಯನ್ನ ಮಾಡ್ಲಿಕ್ಕೆ ಹೆಣ್ಮಕ್ಳು ಬೇಕು, ಪೂಜೆ ಮಾಡ್ಲಿಕ್ಕೆ ಹೆಣ್ಮಕ್ಳು ಬೇಕು, ಮತ್ತೆ ಭಾರತಾಂಬೆ ಅಂತಾರೆ, ದೇವರ ಹೆಸರನ್ನ ನಮ್ಮನೆ ಇಟ್ಕೊಳ್ತಾರೆ, ಭಾಷೆಯಲ್ಲಿ ನಮ್ಮನೆ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ಈ ದೇಶದ ಹೆಣ್ಣು ಮಕ್ಕಳ, ಈ ರಾಜ್ಯದ ಒಟ್ಟು ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತೇಳಿ ನಾವು ತಗೊಂಡಾಗ, ಯಾಕೆ ನಮ್ಮಂತ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳು ಹಸಿವಿನಿಂದ ಸಾಯ್ತಾ ಇದ್ದಾರೆ, ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ, ಆದಾಯ ಇಲ್ಲದೆ ತನ್ನ ದೇಹವನ್ನ ಮಾರಾಟ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ನಮ್ಮ ರಾಜ್ಯದ ಒಳಗಡೆ ಹೆಣ್ಮಕ್ಳಿದ್ದಾರೆ. ದೇವದಾಸಿ ಹೆಣ್ಮಕ್ಳು. ಹೈಲಿ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ, ಇವತ್ತು ನಾವು ಮುತ್ತು ಕಟ್ತಾ ಇದ್ದೀವಿ. ಹೈಲಿ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಅರೆ ಮುತ್ತು ಕಟ್ತಾ ಇದೀವಿ. ಬೆಂಗಳೂರಿಗೆ ಬನ್ನಿ, ನಿಮ್ಮೂರಲ್ಲೂ ಇದೆ. ತನ್ನ ದೇಹವನ್ನ ಮಾರಾಟ ಮಾಡಿಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಇನ್ನೂ ಕೂಡ ಇದೇ ರಾಜ್ಯದಲ್ಲಿ, ಇದೇ ದೇಶದಲ್ಲಿ ಇದೆ ಹೆಣ್ಮಕ್ಳಿಗೆ. ಇನ್ನೊಂದು ಹೆಜ್ಜೆ ನಾನು ಮುಂದೆ ಹೋಗಿ ಹೇಳಿದೆ. ಮುಟ್ಟಾಗಿರೋ ಹೆಣ್ಣುಮಕ್ಕಳು ಏನು ಅವರು ಮುಟ್ಟಬಾರ್ದವರನ್ನ. ಇವತ್ತು ಕೂಡ ನಿಮ್ಮ ಚಿತ್ರದುರ್ಗ, ಹೈದರಾಬಾದ್, ಕರ್ನಾಟಕ, ದಾವಣಗೆರೆ ಇತರ ಹಲವು ಜಿಲ್ಲೆಗಳಲ್ಲಿ ಮುಟ್ಟಾಗಿರೋ ಹೆಣ್ಣುಮಕ್ಕಳನ್ನ ನಿಮ್ಮಲ್ಲೂ ಸೇರಿಸ್ಕೊಂಡಂಗೆ ಹಲವಾರು ಕುಟುಂಬಗಳಲ್ಲಿ ಮನೆ ಒಳಗೆ ಈಗಲೂ ಬಿಟ್ಕೊಳ್ಳಲ್ಲ. 3 ದಿನ ಚಂಬಿರಿಗಳು ಹೊರಗಡೆ ಕೂರಿಸ್ತಾರೆ. ಎಲ್ಲ ಜಾತಿಗಳು ಯಾಕೆ ಇದರೊಳಗೆ ಹೋಗ್ಲಿ? ಮಗುವಿಗೆ ಜನ್ಮ ಕೊಡುವಂಥದ್ದು ಇವತ್ತು ಎಣ್ಣೆ. ಗಂಡಸರು ಜನ್ಮ ಕೊಡಕ್ಕಾಗಲ್ಲ, ಎರಕ್ಕಾಗಲ್ಲ. ಗಂಡಸರು, ಹೆಣ್ಮಕ್ಳೇ ಇರೋದು. ಈಗಲೂ ಕೂಡ ಹಲವಾರು ಹಟ್ಟಿಗಳು ಅಂತ ಏನಿದಾವೆ ಅಂದ್ರೆ ಹಿಂದುಳಿದಂತ ಜಾತಿಯ ಜನ ವಾಸ ಮಾಡ್ತಕ್ಕಂಥ ಪ್ರದೇಶಗಳಿಗೆ ಈಗಲೂ ಕೂಡ ಕೊಲ್ಲರಟ್ಟಿ, ಆಂಟಿ, ಹಿಂಡಿ ಅಂತ ಕರಿತೀವಿ ನಾವು, ತಾಂಡಗಳು ಅಂತೆಲ್ಲ. ಗರ್ಭಿಣಿ ಹೆಂಗಸು ಡೆಲಿವರಿ ಆಗುವಂತ ಸಮಯದಲ್ಲಿ ಊರು ಹೊರಗಡೆ ಅವಳನ್ನ ಇಡ್ತಾರೆ. ಅಂದ್ರೆ ಮಗುವಿಗೆ ಹೆರಿಗೆ ಕೊಡೋದು ಸೂತಕ. ಮನೆ ಒಳಗೆ ಬಿಟ್ಕೋಬಾರ್ದು, ಊರೊಳಗೆ ಬಿಟ್ಕೋಬಾರ್ದು, ದರಿದ್ರ ಅಂತ. ಹೆಣ್ಣನ್ನ ದೇವರು ಅಂತ ಹೇಳುವಂತ ನಾವು, ಹೆಣ್ಣನ್ನ ನದಿ ಅಂತ ಹೇಳುವಂತ ನಾವು, ಹೆಣ್ಣನ್ನ ದೇಶ ಅಂತ ಹೇಳುವಂತ ನಾವು ಈ ಸಮಾಜದಲ್ಲಿ ಇನ್ನೂ ಕೂಡ ಇವತ್ತು ನಾವು ಹೆಣ್ಮಕ್ಳನ್ನ ಆ ರೀತಿಯಲ್ಲಿ ಇರಿಸ್ತಾರೆ ಅಂತ ಹೇಳಿದ್ರೆ ಎಷ್ಟು ಮೌಢ್ಯದಲ್ಲಿ ಇವತ್ತು ಇನ್ನೂ ಕೂಡ ನಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ. ಕರ್ನಾಟಕ ಪ್ರಗತಿಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘದಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ 2 ದಿನಗಳಿಂದ ಮುಷ್ಕರ ನಡೆಸುತ್ತಿದೆ. ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವರತ್ತ ಬಾರದ ಹಿನ್ನೆಲೆಯಲ್ಲಿ ಮುಷ್ಕರವನ್ನ ಮುಂದುವರಿಸಲಾಗಿದೆ. ಹೌದು, ಕರ್ನಾಟಕ ಪ್ರಗತಿಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರು ಹಾಗೂ ಸಹಾಯಕರನ್ನ ನೇರ ಪಾವತಿಯ ಅಡಿಯಲ್ಲಿ ತಂದು ಖಾಯಂಗೊಳಿಸುವಂತೆ ಆಗ್ರಹಿಸಿ ನಗರಸಭೆಯ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ಪದ್ಧತಿ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಗುತ್ತಿಗೆ ಪದ್ಧತಿ ನಿಲ್ಲಿಸಲೇಬೇಕು, ನಿಲ್ಲಿಸಲೇಬೇಕು, ನಿಲ್ಲಿಸಲೇಬೇಕು. ಗುತ್ತಿಗೆ ಪದ್ಧತಿ ನಿಲ್ಲಿಸಲೇಬೇಕು, ನಿಲ್ಲಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ರಾಜ್ಯಾದ್ಯಂತ ನಡೀತಿರುವ ಕರ್ನಾಟಕ ಕಾರ್ಪೊರೇಷನ್ಗಳ ರಾಜ್ಯಾದ್ಯಂತ ನಡೀತಿರುವ ನಿರ್ದಿಷ್ಟಾವಧಿ ಹೋರಾಟವನ್ನು ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಪದ್ಧತಿ ಬೇಡವೇ ಬೇಡ, ಬೇಡವೇ ಬೇಡ, ಬೇಕು, ತರಲೇಬೇಕು, ತರಲೇಬೇಕು. ರಾಜ್ಯ ಸಾಗಿಸುವ ವಾಹನ ಚಾಲಕರು ಹಾಗೂ ಸಹಾಯಕರನ್ನು ನೇರ ಪಾವತಿಯಲ್ಲಿ ತರಲೇಬೇಕು, ತರಲೇಬೇಕು, ತರಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ,
ಬೇಕು ರಾಜ್ಯ ಸಾಗಿಸುವ ವಾಹನ ಚಾಲಕರು ಹಾಗೂ ಸಹಾಯಕರನ್ನು ನೇರ ಪಾವತಿ ಅಡಿಯಲ್ಲಿ ತರಲೇಬೇಕು. ರಾಜ್ಯಾದ್ಯಂತ ಈ ಮುಷ್ಕರ ನಡೆಯುತ್ತಿದ್ದು ರಾಜ್ಯದ 309 ಸ್ಥಳೀಯ ಸಂಸ್ಥೆಗಳಲ್ಲಿ ಕಳೆದ 15 ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿಕೊಂಡು ಬರಲಾಗುತ್ತಿದೆ. ಸರ್ಕಾರ ಈ ಹಿಂದೆ 3 ತಿಂಗಳೊಳಗೆ ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಕಾಯಂಗೊಳಿಸಲಾಗುವುದೆಂದು ಭರವಸೆ ನೀಡಿತ್ತು. ಭರವಸೆ ನೀಡಿ 8 ತಿಂಗಳಾದರೂ ಫಲಿತಾಂಶ ಶೂನ್ಯವಾಗಿರುವ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ರಾಜ್ಯವ್ಯಾಪಿ ಕಳೆದ 2 ದಿನಗಳಿಂದ ಮುಷ್ಕರವನ್ನ ಕೈಗೊಳ್ಳಲಾಗಿದೆ. ನಮ್ಮನ್ನು ಕೂಡ ಪೌರ ಕಾರ್ಮಿಕರೆಂದು ಪರಿಗಣಿಸುವವರೆಗೆ ಮುಷ್ಕರವನ್ನ ಕೈಬಿಡಲಾಗದೆಂದು ಮುಷ್ಕರ ನಿರತ ಮುಖಂಡರೊಬ್ಬರು ಈ ವೇಳೆ ತಿಳಿಸಿದ್ದಾರೆ. ಕರ್ನಾಟಕ ಪ್ರಗತಿಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘಟನೆ ಹಾಗೂ ಸಹಾಯಕರ ಸಂಘಟನೆ ಇಡೀ ರಾಜ್ಯಾದ್ಯಂತ ಈ ಸಂಘಟನೆಯು AICCTU ಸಂಘಟನೆಯೊಂದಿಗೆ ಸಂಯೋಜಿತವಾಗಿದ್ದು ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಕೇಂದ್ರ ಸಮಿತಿಯಿಂದ ನಾವು ಸುಮಾರು ವರ್ಷಗಳಿಂದ 15 ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಎಲ್ಲ ಕರ್ನಾಟಕದಲ್ಲಿ 309 ಕಾರ್ಪೊರೇಷನ್ಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸುಮಾರು ವರ್ಷಗಳಿಂದ ಈ ಜೀತ ಪದ್ಧತಿ ರದ್ದು ಮಾಡಿ ಅಂತೇಳಿ ಸುಮಾರು ಹೋರಾಟಗಳು ಮಾಡಿದರೂ ಕೂಡ ಕಳೆದ ವರ್ಷ ಜುಲೈ 1ರಿಂದ 4ನೇ ತಾರೀಕಿನವರೆಗೆ 4 ದಿನ ಹಗಲು ರಾತ್ರಿ ಫ್ರೀಡಮ್ ಪಾರ್ಕ್ನಲ್ಲಿ ಮತ್ತು ಆಯಾ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದಾಗ ಸರ್ಕಾರ ನಮಗೆ ಲಿಖಿತವಾಗಿ ಒಂದು ಭರವಸೆಯನ್ನು ನೀಡಿರುತ್ತಾರೆ. ಅದರಲ್ಲಿ ನಾವು ಎಲ್ಲ ನೇರ ಪಾವತಿ ಕಾರ್ಮಿಕರಿಗೆ ಕಾಯಂ ಮಾಡ್ತೀವಿ ಹಾಗೂ ಗುತ್ತಿಗೆ ಕಾರ್ಮಿಕರಿಗೆ ನಾವು ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಅವರಿಗೆ ನೇರ ಪಾವತಿಯಲ್ಲಿ ತೊಗೊಂಬಂದು ಹಂತ ಹಂತವಾಗಿ ಅವರನ್ನು ಕೂಡ ನಾವು ಕಾಯಂ ಮಾಡ್ತೀವಿ ಅಂತೇಳಿ ಹೇಳಿದರು. ಅದನ್ನು 3 ತಿಂಗಳಲ್ಲಿ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬರೀ 3 ತಿಂಗಳು ಕಾಲಾವಕಾಶ ಕೊಡಿ, ನಾವೆಲ್ಲ ಮಾಡಿಕೊಡ್ತೀವಿ, ನೀವು ಸ್ಟ್ರೈಕನ್ನು ರದ್ದು ಮಾಡಿರಿ ಇಲ್ಲೇ ಅಂತ ಹೇಳಿದ್ದಕ್ಕೆ ನಾವು ಆ ದಿನ ಅವರು ನೀಡಿರುವ ಭರವಸೆ ಲಿಖಿತ ರೂಪದಲ್ಲಿ ಭರವಸೆ ನೀಡಿದರು. ಅದರ ವಿಶ್ವಾಸ ಮೇಲೇ ನಾವು ಆ ಹೋರಾಟವನ್ನು ಸ್ಥಗಿತ ಮಾಡಿ 3 ತಿಂಗಳ ಆಗಿ ಇವಾಗ 8 ತಿಂಗಳಾಯಿತು. ಬರೀ ಪೌರ ಕಾರ್ಮಿಕರು ಮಾಡಿ ಇತರ ಕಾರ್ಮಿಕರಿಗೆ, ಚಾಲಕರಿಗೆ, ಲೋಡರ್ಸ್, ಕ್ಲೀನರ್ಸ್ಗೆ ಇನ್ನೂ ಅದೇ ಜೀತ ಪದ್ಧತಿಯಲ್ಲಿ ಮುಂದೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿಯೇ ಕಳೆದ ತಿಂಗಳು ನಾವು 22-23ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ ಇಡೀ ರಾಜ್ಯದೆಲ್ಲ. ಅವಾಗ ಕೂಡ ನಮಗೆ ಜಾಯಿಂಟ್ UDD ಅರ್ಬನ್ ಡೆವಲಪ್ಮೆಂಟ್ ಜಾಯಿಂಟ್ ಸೆಕ್ರೆಟರಿ ಅವರು ಒಂದು ವಿಶ್ವಾಸ ಹೇಳಿದರು, ನಮಗೆ ಮಾರ್ಚ್ 10ನೇ ತಾರೀಕು ಒಳಗಡೆ ನಿಮ್ಮದೆಲ್ಲ ನೋಟಿಫಿಕೇಷನ್ ಬಿಡ್ತೀವಿ, ಎಲ್ಲ ಪ್ರೊಸೀಜರ್ ಮುಗಿದೋಗಿದೆ, ಹಣಕಾಸು ಇಲಾಖೆಯಲ್ಲಿ ನಿಮ್ಮದೆಲ್ಲ ಫೈಲ್ ಫಿಟಪ್ ಆಗಿ ಮೂವ್ಮೆಂಟ್ ಆಗ್ತಾಯಿದೆ, 10ನೇ ತಾರೀಕು ಒಳಗಡೆ ನಿಮ್ಮದೆಲ್ಲ ಬಗೆಹರುತ್ತದೆ ಅಂತ ಹೇಳಿದರು. ಆದರೆ ಇವತ್ತು ಆಲ್ರೆಡಿ ಮಾರ್ಚ್ ತಿಂಗಳು 21ನೇ ತಾರೀಕು ಆಯಿತು, ಇನ್ನೂ ಯಾವುದೇ ಥರ ನೋಟಿಫಿಕೇಷನ್ ಬಿಡಲಿಲ್ಲ. ಸೊ ಹಂಗಾಗಿ ನಾವು ನಿನ್ನೆಯಿಂದ ಇಡೀ ರಾಜ್ಯಾದ್ಯಂತ 309 ಮುನ್ಸಿಪಾಲ್ಟಿಗಳಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳ ಮುಂದೆನೇ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಫ್ರೀಡಮ್ ಪಾರ್ಕ್ನಲ್ಲಿ ಕೇಂದ್ರ ಬಿಂದುವನ್ನಾಗಿ ನಮ್ಮ ಎಲ್ಲ ಜಾಯಿಂಟ್ ಸಂಘಟನೆಗಳು ಎಷ್ಟು ಇದ್ದಾವೆ, ಟ್ರೇಡ್ ಯೂನಿಯನ್ಗಳು ಹಾಗೂ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸ್ತಾ ಇದ್ದಾವೆ. ನಮಗೆ ಮುಖ್ಯವಾಗಿ ಬೇಡಿಕೆ ಇರೋದು 3 ಸರ್. ಗುತ್ತಿಗೆ ಪದ್ಧತಿ ರದ್ದಾಗಬೇಕು, ನಮ್ಮ ಚಾಲಕರನ್ನು ನೇರ ಪಾವತಿಯಲ್ಲಿ ತಂದು ಹಂತ ಹಂತವಾಗಿ ಕಾಯಂ ಮಾಡಬೇಕು, ಹಾಗೂ ನಮ್ಮನ್ನು ಕೂಡ ಪೌರ ಕಾರ್ಮಿಕರೆಂದು ಪರಿಗಣಿಸಬೇಕು. ನನ್ನ ಹೆಸರು ಕೇಶವ ನಾಯಕ್ ಅಂತೇಳಿ, ಕರ್ನಾಟಕ ಪ್ರಗತಿಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ, AICCTU ಬೆಂಗಳೂರು. ನಿನ್ನೆಲಿಂದ ನಡೀತಿರುವಂಥ ಧರಣಿಯ ಕೂತ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಎಲ್ಲ ಸ್ಥಳಗಳಲ್ಲಿ ಯಾರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ, ಯಾರು ನಮ್ಮನ್ನು ಇದು ಮಾಡ್ತಾನೆ ಇಲ್ಲ. ಒಟ್ಟು ನಮ್ಮನ್ನು ಹೊರ ಗುತ್ತಿಗೆಗಾರರು ಅಂದರೆ ನಮ್ಮನ್ನು ಹೊರಗಡೆ ನೋಡ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಈ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ನಮಗೆ ಸ್ಥಳೀಯರಾಯಿತು, ನಮ್ಮ ಆಫೀಸರ್ಸ್ಗಳಾಯಿತು, ಇಡೀ ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆ ಜನತೆ ಕೂಡ ಹೇಳ್ತಿದ್ದೀವಿ. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಜನ, ಇಲ್ಲಿ ನಮಗೆ ಈ ಥರ ತೊಂದರೆ ಆಗಿದೆ, ನೀವೆಲ್ಲರೂ ಸಹಕಾರ ಮಾಡಬೇಕು ಅಂತಂದೇಳಿ ನನ್ನ 2 ಮಾತನ್ನು ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾರ್ಚ್ 20ರಿಂದ 31ರವರೆಗೆ ಹೊಸಪೇಟೆ ಜೆಸ್ಕಾಂ ಕಂಪನಿಯಿಂದ ಕಂದಾಯ ವಸೂಲಾತಿ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಬಾಕಿ ಇರುವ ವಿದ್ಯುತ್ ಬಿಲ್ಗಳನ್ನು ಭರಿಸಿಕೊಳ್ಳಲಾಗುತ್ತಿದೆ. ದಿನಾಂಕ 31ರೊಳಗೆ ಬಾಕಿ ಉಳಿಸಿಕೊಂಡಿರುವ ವಿದ್ಯುತ್ ಬಿಲ್ ಅನ್ನು ಭರಿಸದಿದ್ದಲ್ಲಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗುತ್ತದೆ ಎಂದು ಹೊಸಪೇಟೆ ಜೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಪ್ರವೀಣ್ ರವರು ವಿದ್ಯುತ್ ಬಳಕೆದಾರರಿಗೆ ವಿಜಯನಗರ ವಾಹಿನಿ ಮೂಲಕ ವಿದ್ಯುತ್ ಬಿಲ್ ಪಾವತಿಸುವಂತೆ ಕೋರಿಕೊಂಡಿದ್ದಾರೆ. ಈ ಮೂಲಕ ಹೊಸಪೇಟೆ ನಗರದ ಎಲ್ಲ ವಿದ್ಯುತ್ ಗ್ರಾಹಕರಿಗೆ ತಿಳಿಸುವುದೇನೆಂದರೆ, ನಾವು ದಿನಾಂಕ 20-3-2023ರಿಂದ 31-3-2023ವರೆಗೆ ಕಂದಾಯ ವಸೂಲಾತಿ ಅದಾಲತನ್ನು ಹಮ್ಮಿಕೊಂಡಿರ್ತೇವೆ. ಇದೇನೆಂದರೆ, ತಮ್ಮ ಮನೆ ಮತ್ತು ಅಂಗಡಿ ಮತ್ತು ಫ್ಯಾಕ್ಟ್ರಿಗಳದ್ದು ವಿದ್ಯುತ್ ಬಾಕಿ
ಏನು ಇಲ್ಲಿವರೆಗೆ ಬೆಳೆಸ್ಕೊಂಬಂದಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಈ ತಿಂಗಳ ಎಂಡೊಳಗೆ ಕಟ್ಟಲೇಬೇಕು. ಕಟ್ಟಿಲ್ಲ ಅಂದರೆ ನಮ್ಮ ಲೈನ್ಮ್ಯಾನ್ಗಳು ಮತ್ತು ಮೀಟ್ರಿಗಳು ಬಂದು ನಮ್ಮ ವಿದ್ಯುತ್ ನಿಲ್ಗಡೆ ಮಾಡ್ತಾರೆ. ಇದು ಯಾಕಂದರೆ ನೀವು ಬಾಕಿ ಕಟ್ಟಿಲ್ಲ ಅಂದರೆ ನಮ್ಮ ಕಂಪ್ನಿ ಆಲ್ರೆಡಿ ನಷ್ಟದಲ್ಲಿ ಇರುತ್ತದೆ. ಇದೇ ರೀತಿ ಮುಂದುವರೆದರೆ ಕಂಪ್ನಿಯನ್ನು ಖಾಸಗೀಕರಣ ಮಾಡುವ ಒಂದು ಚಾನ್ಸ್ ಇರುತ್ತೆ. ಖಾಸಗೀಕರಣ ಆದರೆ ಎಲ್ಲರಿಗೂ ತೊಂದರೆ, ನಮಗೂ ತೊಂದರೆನೇ, ಗ್ರಾಹಕರಿಗೂ ತೊಂದರೆನೇ. ನೀವು ಆದ್ದರಿಂದ ಎಲ್ಲರೂ ವಿದ್ಯುತ್ ಬಾಕಿಯನ್ನು 31ರೊಳಗೆ ಪಾವತಿ ಮಾಡಿ ಕಂಪನಿಯ ಹಿತದೃಷ್ಟಿಗೆ ಸಹಕರಿಸಿ ನಮಗೆ ಉತ್ತಮ ಸೇವೆ ಕೊಡಲು ಅನುವು ಮಾಡಿಕೊಡಬೇಕೆಂದು ನಾವು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ತಮ್ಮ ಮನೆ ಅಥವಾ ಅಂಗಡಿ ಮತ್ತು ಕಾರ್ಖಾನೆಗಳ ವಿದ್ಯುತ್ ಬಾಕಿ ಇರುವುದನ್ನು ನಮ್ಮ ಲೈನ್ಮ್ಯಾನ್ಗಳು ಕಟ್ ಮಾಡಿದಾಗ ಆ ಏರಿಯಾದಲ್ಲಿರುವಂಥ ವೈರ್ಮ್ಯಾನ್ಗಳು ರೀಕನೆಕ್ಷನ್ ಮಾಡುವುದು ನಮ್ಮ ಇಲಾಖೆ ಗಮನಕ್ಕೆ ಬಂದಿರುತ್ತದೆ. ಇದು ಆ್ಯಕ್ಚುಲಿ ಕಾನೂನು ಬಾಹಿರವಾಗಿರುತ್ತದೆ. ನಮ್ಮ ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಅನ್ವಯ ಇದು ಕಾನೂನು ಬಾಹಿರ ಪ್ರಕರಣವಾಗಿದೆ. ಇಂಥ ಯಾವುದೇ ಪ್ರಕರಣ ಕಂಡು ಬಂದಲ್ಲಿ ನಮ್ಮ ಲೈನ್ಮ್ಯಾನ್ಗಳು ಅವರ ಫೋಟೋವನ್ನು ತೆಗೆದು ನಾವು ಸಂಬಂಧಿಸಿದ ಪೊಲೀಸ್ ಠಾಣೆಗೆ ನಾವು ದೂರನ್ನು ದಾಖಲಿಸ್ತೀವಿ ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ನಾವು ಮುಂದಾಗ್ತೇವೆ. ಆದ್ದರಿಂದ ಯಾವುದೇ ವೈರ್ಮ್ಯಾನ್ಗಳು ಕಂಬ ಹತ್ತೋದಾಗಲಿ ರೀಕನೆಕ್ಷನ್ ಕೊಡೋದಾಗಲಿ ಮಾಡಬೇಡ್ರಿ ದಯವಿಟ್ಟು. ನಾವು ಕಟ್ ಮಾಡಿರೋ ಉದ್ದೇಶ ಬಿಲ್ ವಸೂಲಿ ಆಗಲಿ ಅಂತೇಳಿ. ವಸೂಲಿ ಆದರೆ ನಮ್ಮ ಕಂಪ್ನಿಗೆ ಒಳ್ಳೆಯದು, ನಮಗೆ ಒಳ್ಳೆಯದು, ನಾವು ಉತ್ತಮ ಸೇವೆ ಕೊಡಲು ನಮಗೆ ಅನುಕೂಲ ಆಗುತ್ತದೆ. ಈ ರೀತಿ ಹೇಳ್ತಾ ಎಲ್ಲರೂ ವಿದ್ಯುತ್ ಬಾಕಿಯನ್ನು 31ರೊಳಗೆ ಪಾವತಿಸಬೇಕೆಂದು ಕೇಳಿಕೊಳ್ತಾ ಇದೆ. ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜುಗಲ್ಬಂದಿ ಕನ್ನಡ ಚಲನಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಟ್ರೇಲರ್ ಬಿಡುಗಡೆಯ ನಂತರ ಸ್ಥಳೀಯ ಕಲಾವಿದರಿಂದಲೇ ಗೀತಗಾಯನ ನಡೆಸಿಕೊಡುವ ಮೂಲಕ ನೆರೆದವರಿಗೆ ಮನೋರಂಜನೆ ನೀಡಿದರು.
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿರುದ್ಯೋಗ ಟ್ರೇಲರ್ ನೆರೆದವರ ಗಮನ ಸೆಳೆದ ಸಂಗೀತ ಗೀತ ಗಾಯನ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.